ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. PSI ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಾಹ್ನ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪ್ರಮುಖ ಆರೋಪಿ RD ಪಾಟೀಲ್ ಅರೆಸ್ಟ್ ಆಗಿದ್ದಾನೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಬ್ರೇಕಿಂಗ್ ನ್ಯೂಸ್. PSI ಪರೀಕ್ಷೆ ನೇಮಕಾತಿ ಗೋಲ್ಮಾಲ್. ಮಹಾಂತೇಶ್ ಪಾಟೀಲ್ ಈಗಾಗಲೇ ಅರೆಸ್ಟ್ ಆಗಿದ್ರು. ಈಗ RD ಪಾಟೀಲ್ ಸರದಿ. RD ಪಾಟೀಲ್ ಅರೆಸ್ಟ್ ಆದ. ಇಲ್ಲಿ ಮಹಾರಾಷ್ಟ್ರದಲ್ಲಿ 2 ದಿನದಿಂದ ಮಹಾರಾಷ್ಟ್ರದಲ್ಲೇ ಇದ್ದರು. CID ತಂಡ ಅಲ್ಲೂ ಇವರಿದ್ದರು. ಮಹಾರಾಷ್ಟ್ರದಲ್ಲಿ ಫೈನಲಿ ಅರೆಸ್ಟ್ ಮಾಡಿದ್ರು. ಇವತ್ತು ಕಲಬುರಗಿಗೆ ಕರ್ಕೊಂಡ್ಬರ್ತಾರೆ CID ಅವರು. ಸಹೋದರ ಮಹಾಂತೇಶ್ ಪಾಟೀಲ್ ಅರೆಸ್ಟ್ ಮಾಡ್ತಿದ್ದಾಗೇ DSPಗೆ ಫೋನ್ ಮಾಡಿ ಆವಾಜ್ ಹಾಕಿದ್ರಂತೆ RD ಪಾಟೀಲ್. ಓಹೋ, ಇಷ್ಟೆಲ್ಲ ಇದೆ. ಹೀಗಿದೆ ಕತೆ. ಸಹೋದರ ಮಹಾಂತೇಶ್ ಪಾಟೀಲ್ ಬಂಧಿಸದಂತೆ DSPಗೆ ಫೋನ್ ಮಾಡಿ ಆವಾಜ್ ಹಾಕಿದ್ರು RD ಪಾಟೀಲ್. ಈಗ ಮುದ್ರಕಂಡು ಅವರು ಬರ್ತಾ ಇದ್ದಾರೆ, ಕರ್ಕೊಂಬರ್ತಾರೆ. ಮಹಾರಾಷ್ಟ್ರದಲ್ಲಿ RD ಪಾಟೀಲ್ ಅರೆಸ್ಟ್. ನೋಡ್ರಪ್ಪ, ಇಬ್ಬರು ಮಹಾಂತೇಶ್ ಪಾಟೀಲ್ ಎಡಭಾಗದ ದೃಶ್ಯ, ಮೊನ್ನೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋದು. ಬಲಭಾಗದಲ್ಲಿ ನನ್ನ ಸಹೋದರನ ಅರೆಸ್ಟ್ ಮಾಡ್ತೀರಾ ನೀವು ಅಂತ DSPಗೆ ಆವಾಜ್ ಹಾಕಿದವರು RD ಪಾಟೀಲ್ ಅಂತ. ಈಗ ಆತ ಮಹಾರಾಷ್ಟ್ರದಲ್ಲಿ ಅರೆಸ್ಟ್. ಮಧ್ಯಭಾಗದಲ್ಲಿ ಅವಾಗವಾಗ ಕೈ ಮುಕ್ಕೊಂಡು ಬರ್ತಾ ಇದ್ದಾರಲ್ಲ, ಆ ಮೇಡಮ್ ಇನ್ನೂ ಸಿಕ್ಕಿಲ್ಲ. 1 ವಾರ ಆಯಿತು, 1 ವಾರಗಟ್ಟಲೆ ಮೇಲೆ ಜಾಸ್ತಿ ಆಗೋಯ್ತು ದಿನ. ಇನ್ನೂ ಕೂಡ ಅವರನ್ನು ಟ್ರೇಸ್ ಮಾಡೋಕ್ಕಾಗಿಲ್ಲ. ಅವರೆಲ್ಲಿದ್ದಾರೆ ಗೊತ್ತಿಲ್ಲ. ಅವರೇ ಪ್ರಮುಖ ಆರೋಪಿ ಪಟ್ಟಿಯಲ್ಲಿ ಸ್ಥಾನದಲ್ಲಿರೋರು. ಆ ಮೇಡಮ್ ಸಿಗಬೇಕು. ದಿವ್ಯಾ ಹಾಗರಗಿ, BJP ನಾಯಕಿ. ಮೀನ್ವೈಲ್ ಬೇಲ್ಗೋಸ್ಕರ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ, ನಿರೀಕ್ಷಣಾ ಜಾಮೀನಿಗೋಸ್ಕರ. ಅದು ಇನ್ನೂ ಸಿಕ್ಕಿಲ್ಲ. ಈ PSI ಸ್ಕ್ಯಾಮ್ ಕಿಂಗ್ ಪಿನ್ ಖಾಕಿ ಬಲೆಗೆ ಬಿದ್ದದ್ದು ಹೇಗೆ? ಮಹಾರಾಷ್ಟ್ರದಲ್ಲಿ ಔಸ್ಕೊಂಡು ಕೂತಿದ್ದಲ್ಲ ಅವನು, ಅರೆಸ್ಟ್ ಆದ್ರೂ ಹೇಗಾದ? ರೋಚಕ CID ಆಪರೇಷನ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಬ್ರೇಕಿಂಗ್ ನ್ಯೂಸ್. ಮಹಾರಾಷ್ಟ್ರದಲ್ಲಿದ್ದವನು ಖಾಕಿ ಬಲೆಗೆ ಹೇಗೆ ಬಿದ್ದ? ಅಲ್ಲಿ ಕೂತ್ಕೊಂಡು DSPಗೆ ಆವಾಜ್ ಆಗ್ತಿದ್ದವನು ಇವಾಗ ಹೆಂಗೆ ಸಿಕ್ಕಾಕಂಡ? ಇದು ಈಗಿರುವಂಥ ರೋಚಕ ಸ್ಟೋರಿಯ ಬ್ರೇಕಿಂಗ್ ನ್ಯೂಸ್. ಪ್ರಕರಣ ಸೌಂಡ್ ಮಾಡ್ತಿದ್ದಾಗೆ RD ಪಾಟೀಲ್ ಎಸ್ಕೇಪ್ ಆದ. ಮಹಾರಾಷ್ಟ್ರದಲ್ಲಿ ತಲೆ ಮರೆಸ್ಕೊಂಡಿದ್ದ RD ಪಾಟೀಲ್. ಕೇಸ್ ಓಪನ್ ಆಗಿದ್ದಕ್ಕೆ ಕೋಪಗೊಂಡು ತಮ್ಮನಿಗೆ ಫೋನ್ ಮಾಡಿದ್ದ. ಫೋನ್ ಮಾಡಿ DSPಗೆ ಧಮಕಿ ಕೂಡ ಹಾಕಿದ ಈ ಕಿಂಗ್ ಪಿನ್. ಈ ವೇಳೆ ಪಾಟೀಲ್ ಲೊಕೇಶನ್ನ ಟ್ರೇಸ್ ಔಟ್ ಮಾಡಿದ್ರು. ಏನು ಪೆದ್ರ CID ಆಫೀಸರ್ಸ್ಗಳು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಇರೋದ್ರ ಬಗ್ಗೆ ಮಾಹಿತಿ ಗೊತ್ತಾಯಿತು. ಲೊಕೇಶನ್ ಆಧಾರದಲ್ಲಿ ಸೊಲ್ಲಾಪುರಕ್ಕೆ ಎಂಟ್ರಿ ಕೊಟ್ಟರು CID ಟೀಮ್ನವರು. ಈ ಸಂದರ್ಭದಲ್ಲಿ ಪಾಟೀಲ್ನನ್ನು ಅರೆಸ್ಟ್ ಮಾಡಿದ್ರು, ಎಡೆಮುರಿ ಕಟ್ಟಿದ್ರು. ಬಾಪ್ಪ ಆವಾಜ್ ಆಗ್ತಿದ್ಯಲ್ಲ, ಫೋನಲ್ಲಿ ಯಾಕೆ ಆಗ್ತೀಯ, ಎದುರುಗಡೆ ಕೂತ್ಕೊಂಡು ಹಾಕು ಬಾ ಅಂತ ಕರ್ಕೊಂಬರ್ತಾ ಇದ್ದಾರೆ. ಪಾಟೀಲ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಬರ್ತಾ ಇದ್ದಾರೆ ಪೊಲೀಸ್ ತಂಡದವರು. ಸದ್ಯ ಉಳಿದ ಆರೋಪಿಗಳು ಯಾರಿದ್ದಾರೆ? ಮೇಡಮ್ ಪ್ಲಸ್ ಇನ್ನೊಬ್ಬರು ಮೇಡಮ್ ಪ್ಲಸ್ ಇನ್ನೊಬ್ಬರು ಸರ್. ಅಂದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಅವರು ಸ್ಕೂಲ್ ಟೀಚರ್ ಒಬ್ಬರು, ಇನ್ನೊಬ್ಬರು ಪ್ರಿನ್ಸಿಪಾಲು. ಸೊ ಹಾಗಾಗಿ ಸರ್, ಮೇಡಮ್ ಈ 3 ಜನ ಇನ್ನು ಸಿಗಬೇಕು ಲಿಸ್ಟಲ್ಲಿರೋರು. ಇನ್ನು ಬೇರೆ ಬೇರೆ ಲಿಸ್ಟಲ್ಲಿದ್ದರೆ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕಲಬುರಗಿಯಿಂದ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಅರುಣ್. ವೆರಿ ಗುಡ್ ಆಫ್ಟರ್ನೂನ್. ಆವಾಜ್ ಹಾಕಿ ನಾನೇ ಗ್ರೇಟು ಅನ್ಕೊಂಡವ್ರಿಗೆ ಪೊಲೀಸರು ಹೆಡೆಮುರಿ ಕಟ್ಟಿದ್ರು. ಹೆಂಗಾಯ್ತಿದು? ನಿನ್ನೆ ಮಹಾಂತೇಶ್ ಪಾಟೀಲ್ RD ಪಾಟೀಲ್ ಸಹೋದರ ಇದ್ದಾರೆ. ಮಹಾಂತೇಶ್ ಪಾಟೀಲ್ ಅನ್ನ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ RD ಪಾಟೀಲ್ ಏನ್ ಮಾಡ್ತಾರೆ, ಮಹಾಂತೇಶ್ ಪಾಟೀಲ್ ನಂಬರ್ಗೆ ಕಾಲ್ ಮಾಡಿ CID ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದಾರೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ CID ಅಧಿಕಾರಿಗಳಿಗೆ ಕೊಡಿ, ನಾನು ಮಾತಾಡ್ತೀನಿ ಅಂತಂದಾಗ ಈ RD ಪಾಟೀಲ್ ಏನ್ ಮಾಡ್ತಾನೆ, ನನ್ನ ಸಹೋದರ ಇದರಲ್ಲಿ ಯಾವುದೇ ರೀತಿಯ ಪಾತ್ರ ಇಲ್ಲ, ಅವರನ್ನ ಯಾಕೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಂತ ಈ ರೀತಿ ಕೇಳ್ತಾನೆ. ಅಲ್ಲದೆ ಆತನ ಪಾತ್ರವಿದೆ, ಆದ್ರೆ ನಿನ್ನ ಹೆಸರು ಕೇಳಿ ಬರ್ತಾ ಇದೆ, ನೀವು ಸರೆಂಡರ್ ಆದ್ರೆ ನಿಮ್ಮ ಅಣ್ಣನನ್ನು ಬಿಡ್ತೀವಿ ಅನ್ನೋ ಮಾತು ಕೂಡ CID ಅಧಿಕಾರಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ನನ್ನ ಹಿಂದೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ದೊಡ್ಡ ಲಿಂಕ್ ಇದೆ ನನಗೆ, ನೀ ಹೆಂಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀರ ನಾನು ನೋಡ್ತೀನಿ ಅಂತ ಧಮಕಿ ಹಾಕ್ತಾನೆ. ಈ ಧಮಕಿ ಹಾಕಿದ್ರಿಂದ ಏನು ಆ CID ಅಧಿಕಾರಿಗಳು ಆತನ ಸಹೋದರನ ಎಳ್ಕೊಂಡು ತಂದು ಕಾಲರ್ ಪಟ್ಟಿ ಇಟ್ಕೊಂಡು ಎಳ್ಕೊಂಡು ಕರ್ಕೊಂಡ್ ಬರ್ತಾರೆ. ಆ ಸಂದರ್ಭದಲ್ಲಿ RD ಪಾಟೀಲ್ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ನೂವರೆಗೂ CID ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿರ್ಲಿಲ್ಲ. ಆದ್ರೆ ಯಾವಾಗ ಅವನ ಸಹೋದರನ ಮಹಾಂತೇಶ್ ಪಾಟೀಲ್ ನಂಬರ್ಗೆ ಕಾಲ್ ಮಾಡ್ತಾನೆ, ಆ ಸಂದರ್ಭದಲ್ಲಿ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದಾನೆ ಕಾಲನ್ನ ಟ್ರೇಸ್ ಔಟ್ ಮಾಡಿದಾಗ ಆತ ಮಹಾರಾಷ್ಟ್ರದಲ್ಲಿದ್ದಾನೆ ಅನ್ನೋ ಒಂದು ಮಾಹಿತಿ CID ಅಧಿಕಾರಿಗಳು ಸಿಗುತ್ತೆ. ತಕ್ಷಣವೇ ಎಚ್ಚೆತ್ತುಕೊಂಡಂತಹ CID ಅಧಿಕಾರಿಗಳು ಮಹಾರಾಷ್ಟ್ರಕ್ಕೆ ತಮ್ಮ ತಂಡವನ್ನ ಕಳಿಸಿ ಮತ್ತೆ ಸ್ಥಳೀಯ ಪೊಲೀಸರ ಸಹಾಯದೊಂದಿಗೆ ಆತನನ್ನು ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅಲ್ಲಿ ಏನೋ ಅಜ್ಞಾತ ಸ್ಥಳಗಳಲ್ಲೇ ಇದ್ದೇ ಆತ
ಏನು ಸಾಮೂಹಿಕ ವಿವಾಹದ ಬಗ್ಗೆ ವಿಡಿಯೋನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಕೂಡ ಆತನ ಎಲ್ಲಿಂದ ವಿಡಿಯೋಗಳನ್ನ ಮಾಡಿ ಬೇರೆಯವರಿಗೆ ಹಾಕಿದ್ದ ಅನ್ನೋದ್ರ ಬಗ್ಗೆ ಆ ಒಂದು ಲೈವ್ ಲೊಕೇಶನ್ ಅನ್ನ ಕೂಡ ತಕೊಂತಾರೆ. ಅಲ್ಲದೆ ಆತ ಎಷ್ಟು ಚಾಲಾಕಿ ಅಂತಂದ್ರೆ ತಾನು ಮಾತಾಡುವಾಗ ಮತ್ತೆ ತಾನು ವಿಡಿಯೋ ಮಾಡುವಾಗ ಮಾತ್ರ ಅದನ್ನ ಮೊಬೈಲ್ ಅನ್ನ ಆನ್ ಮಾಡ್ತಾನೆ. ಅದಾದ ನಂತರ ಸ್ವಿಚ್ ಆಫ್ ಮಾಡ್ತಾ ಇದ್ರು. ಎಲ್ಲೆಲ್ಲಿ ಆನ್ ಆಗ್ತಾ ಇದೆ ಎಲ್ಲೆಲ್ಲಿ ಸ್ವಿಚ್ ಆಫ್ ಆಗ್ತಾ ಇದ್ರೆ ಆ ಲೊಕೇಶನ್ ಗಳನ್ನ ತೆಗೆದಂತ CID ಅಧಿಕಾರಿಗಳು ಆತ ಮಹಾರಾಷ್ಟ್ರದಲ್ಲಿ ಇದ್ದಾನೆ, ಮಹಾರಾಷ್ಟ್ರದ ಸೋಲಾಪುರ್ನಲ್ಲಿ ಇದ್ದಾನೆ ಅನ್ನೋ ಒಂದು ಮಾಹಿತಿ ಸಿಗುತ್ತೆ. ಆ ಸಂದರ್ಭದಲ್ಲಿ ಸಿಕ್ಕಂತ ಮಾಹಿತಿ ಆಧಾರದ ಮೇಲೆ ಆತನನ್ನ ಮಹಾರಾಷ್ಟ್ರಕ್ಕೆ ಹೋದಂತ CID ಅಧಿಕಾರಿಗಳು ಆತನನ್ನ ಬಂಧಿಸಿ ಈಗ ಕಲಬುರಗಿಗೆ ಕರೆತರ್ತಾ ಇದ್ದಾರೆ. ಈ ಇಡೀ ಏನು PSI ಪರೀಕ್ಷೆಯ ಅಕ್ರಮದ ಸಂಬಂಧಪಟ್ಟಂತೆ ಈತನೇ ಮೇನ್ ಕಿಂಗ್ ಪಿನ್. ಈತ ಏನ್ ಮಾಡ್ತಿದ್ದ ಅಂದ್ರೆ ಕ್ಯಾಂಡಿಡೇಟ್ ಗಳನ್ನ ಯಾವ ಸೆಂಟರ್ ಗಳಲ್ಲಿ ಹಾಕ್ಬೇಕು ಆ ಸೆಂಟರ್ ಬಿದ್ದಂತ ಅಲ್ಲಿನ ಸಿಬ್ಬಂದಿಗಳ ಜೊತೆ ಮತ್ತೆ ಅವ್ರಿಗೆ ಯಾವ ರೀತಿಯ ಡಿವೈಸ್ ಗಳನ್ನು ಕೊಟ್ಟು ಅವ್ರಿಗೆ ಯಾವ ರೀತಿ ಪಾಸ್ ಮಾಡ್ಬೇಕು ಅನ್ನೋದ್ರ ಪ್ಲಾನ್ ಕೂಡ ಇವ್ನು ಮಾಡ್ತಿದ್ದ. ಈತನಿಗೆ ಸಹೋದರನಿಗೆ ಸಹಾಯ ಮಾಡ್ತಿದ್ದಂತಹ ಮಹಾಂತೇಶ್ ಪಾಟೀಲ್ ಏನಂತಂದ್ರೆ ಅಭ್ಯರ್ಥಿಗಳನ್ನು ಕೊಟ್ಟು ಅಭ್ಯರ್ಥಿಗಳಿಗೆ ಎಷ್ಟು ಅಮೌಂಟ್ ಅನ್ನ ಫಿಕ್ಸ್ ಮಾಡಬೇಕು, ಯಾವ ಅಭ್ಯರ್ಥಿಗಳು ಎಷ್ಟು ಅಮೌಂಟ್ ಅನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಈತನೇ ಡೀಲ್ ಅನ್ನ ಮಾಡ್ತಿದ್ದ ಮಹಾಂತೇಶ್ ಪಾಟೀಲ್. ಆ ಮಹಾಂತೇಶ್ ಪಾಟೀಲ್ ಡೀಲ್ ಮಾಡಿದಂತ ಅಭ್ಯರ್ಥಿಗಳಲ್ಲಿ ಪಟ್ಟಿಯನ್ನ ಸಹೋದರ RD ಪಾಟೀಲ್ಗೆ ಕೊಡ್ತಿದ್ದ. ಆ RD ಪಾಟೀಲ್ ಕೊಟ್ಟಂತ ಸಂದರ್ಭದಲ್ಲಿ ಆತನ ಬೇರೆ ಬೇರೆ ರಾಜ್ಯಗಳಿಂದ ಡಿವೈಸ್ ಗಳನ್ನ ತರಿಸಿ ಸಣ್ಣ ಸಣ್ಣ ಮೈಕ್ರೋ ಡಿವೈಸ್ ಗಳನ್ನ ಯೂಸ್ ಮಾಡಿ ಆ ಬನಿಯನ್ ನಲ್ಲಿ ಆ ಡಿವೈಸ್ ಗಳನ್ನ ಸೆಟ್ ಮಾಡ್ತಿದ್ರು. ಅಲ್ಲದೆ ಪರೀಕ್ಷೆ ಏನ್ ಆರಂಭವಾಗೋಕ್ ಮುಂಚೆ 15 ನಿಮಿಷಗಳ ಮುಂಚೆ ಇವರು ಏನ್ ಮಾಡ್ತಾರೆ ಮೊಬೈಲ್ ಗಳನ್ನ ಬಾತ್ರೂಮ್ ನಲ್ಲಿ ಇಟ್ಟು ಅಲ್ಲಿಂದ ಈಗ ಹೊರಗೆ ಹೋಗುವಾಗ ಗೊತ್ತಾಗಬಾರ್ದು ಕಾರಣಕ್ಕೆ ಬಾತ್ರೂಮ್ ಅಲ್ಲಿ ಇದ್ದಂತಹ ಡಿವೈಸ್ ಗಳನ್ನ ತಗೊಂಡು ಯೂಸ್ ಮಾಡ್ಕೊಂಡು ಇವರು ಪರೀಕ್ಷೆನ ಬರಿತಾ ಇದ್ರು. ಅಲ್ಲದೆ ಈ ಡಿವೈಸ್ ಗಳನ್ನ ತಂದು ಇವರನ್ನು ಎಕ್ಸಾಮ್ ಮಾಡಿದ ತಕ್ಷಣ ಡಿವೈಸ್ ಗಳನ್ನ ತೆಗೆದುಕೊಂತಾ ಇದ್ರು. ಹೀಗೆ ಹಲವು ಪರೀಕ್ಷೆಗಳಲ್ಲೂ ಕೂಡ ಈತ ಅಕ್ರಮ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ತನಿಖೆಯಿಂದ ಹೊರಬರಬೇಕಾಗಿದೆ. ಅಲ್ಲದೆ RD ಪಾಟೀಲ್ ಮತ್ತೆ ಮಹಾಂತೇಶ್ ಪಾಟೀಲ್ ಮನೆಗೆ ನಿನ್ನೆ CID ಅಧಿಕಾರಿಗಳು ಸರ್ಚ್ ಮಾಡಿದಾಗ ಸುಮಾರು ಹಾಲ್ ಟಿಕೆಟ್ ಗಳನ್ನ ಈ CID ಅಧಿಕಾರಿಗಳ ತಂಡಕ್ಕೆ ಸಿಕ್ಕಿದಾವೆ. ಆದ್ರೆ ಈ ಸಿಕ್ಕಂತ ಹಾಲ್ ಟಿಕೆಟ್ ಗಳನ್ನ ಕೂಡ ವೆರಿಫೈ CID ತಂಡ ಮಾಡ್ತಾ ಇದೆ. ಯಾಕಂದ್ರೆ ಈ PSI ಪರೀಕ್ಷೆಯಲ್ಲಿ ಕೂಡ ಬರ್ದಂತವ್ರು ಎಷ್ಟು ಜನ ಇದ್ದಾರೆ, ಈ ಹಿಂದೆ ಬರ್ದಂತವ್ರು ಯಾರಾದ್ರೂ ಅಭ್ಯರ್ಥಿಗಳನ್ನ ಇದ್ದಾರೆ. ಈ ಹಾಲ್ ಟಿಕೆಟ್ ಗಳು ಸಿಕ್ಕಂತ ಹಾಲ್ ಟಿಕೆಟ್ ಗಳನ್ನ ಯಾವ್ಯಾವ ಪರೀಕ್ಷೆಗಳಲ್ಲಿ ಕೊಟ್ಟಂತ ಹಾಲ್ ಟಿಕೆಟ್ಗಳು ಇವ್ರ ಅಭ್ಯರ್ಥಿಗಳು ಯಾರು, ಈ ಹಾಲ್ ಟಿಕೆಟ್ ಗಳು ಇದ್ದಂತ ಅಭ್ಯರ್ಥಿಗಳು ಏನಾದ್ರು ಸೆಲೆಕ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ CID ಅಧಿಕಾರಿಗಳು ಮಾಹಿತಿಯನ್ನು ಪಡ್ತಾ ಇದ್ದಾರೆ. ಇನ್ನು ಏನ್ ಎಷ್ಟೇ ಅಭ್ಯರ್ಥಿಗಳನ್ನ ಈತ ಪರೀಕ್ಷೆಗೆ ಹಾಜರುಪಡಿಸಿದ್ದ ಅವರನ್ನ ಡಿವೈಸ್ ಕೊಟ್ಟು ಅವತನ್ನ ಪಾಸ್ ಮಾಡೋದು ಸಕ್ಸಸ್ ಆಗಿದ್ರು ಅನ್ನೋದ್ರ ಬಗ್ಗೆ ಆತ ಕಲಬುರಗಿ ಬಂದ ತಕ್ಷಣ ಆತನ ತನಿಖೆ ಆದ ನಂತರ ಇನ್ನಷ್ಟು ಈ ಒಂದು PSI ಅಕ್ರಮದ ಬಗ್ಗೆ ಮಾಹಿತಿ ಸಿಗಲಿದೆ. ಮಾಹಿತಿಯನ್ನ ಕಲಬುರಗಿಯಿಂದ ಅಪ್ಡೇಟ್ ಮಾಡಿದ್ದಕ್ಕೆ. PSI ನೇಮಕಾತಿ ಗೋಲ್ಮಾಲ್ ಪ್ರಕರಣಕ್ಕೆ ಒಂದು ಸ್ಫೋಟಕ ಟ್ವಿಸ್ಟ್ ಸಿಕ್ತು. ಯಾಕೆ ಅಂದ್ರೆ ಪ್ರಕರಣದ ಸಂಬಂಧ ಶಾಸಕ ಪ್ರಿಯಾಂಕಾ ಖರ್ಗೆ ಅವರು ಒಂದು ಆಡಿಯೋ ರಿಲೀಸ್ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ಒಂದು ಆಡಿಯೋ ರಿಲೀಸ್ ಆಯ್ತು. 4 ನಿಮಿಷದ ಆಡಿಯೋನ ರಿಲೀಸ್ ಮಾಡಿದ್ರು ಶಾಸಕರೇ. ಪರೀಕ್ಷೆ ಗೋಲ್ಮಾಲ್ ಸೀಕ್ರೆಟ್ ಇದು. ಹುದ್ದೆಗೋಸ್ಕರ ಎಷ್ಟು ಹಣ ಕೊಡೋಕೆ ಸಿದ್ಧ ಅಂತ ಒಬ್ಬ ವ್ಯಕ್ತಿ ಕೇಳ್ತಾನೆ, ಎದುರು ದೊಡ್ಡವರೇ ಇದ್ದಾರೆ ಅಂತ ಇನ್ನೊಬ್ಬ ಉತ್ತರ ಕೊಡ್ತಾನೆ. ಅಪ್ಲಿಕೇಶನ್ ಪರೀಕ್ಷೆ ಬಗ್ಗೆಯೂ ಆಡಿಯೋದಲ್ಲಿ ಪ್ರಸ್ತಾಪ ಆಗಿದೆ. ಪರೀಕ್ಷಾ ಕೇಂದ್ರಗಳನ್ನೇ ಬುಕ್ ಮಾಡಿಕೊಳ್ಳೋ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. ಸದ್ಯಕ್ಕೆ ಈ ಆಡಿಯೋ ಎಲ್ಲ ಕಡೆ ವೈರಲ್ಲು. ಇದನ್ನ ಶಾಸಕ ಪ್ರಿಯಾಂಕಾ ಖರ್ಗೆ ಅವರು ರಿಲೀಸ್ ಮಾಡಿದ್ರು. ನಮಸ್ಕಾರ ಸರ್. ನಮಸ್ಕಾರ ಕೇಳ್ತ ಸಾಬ್ರಿಗೆ. ಅದೇನೋ ಬ್ಯಾಡ ಕೇಳಿದವ್ರು ಏನೋ ಸ್ವಲ್ಪ ಹೆಚ್ಚಿಗೆದವ್ರು ಏನೋ ಕೋಳಿ ಹಂಗಂದ್ರಿ ಕೋಟಿ ಹೊಸ ಇದ್ದಿದ್ದು ಸರ್ ಅವೆಲ್ಲ. ಹೌದಿಲ್ರಿ? ಹೊಸ ಇದ್ದೀವಲ್ರಿ, ಏನಿದ್ರು ಒಬ್ಬೊಬ್ರು ಏನ್ರಿ ಅಕ್ಸೆಪ್ಟ್ ಮಾಡ್ತಾರ್ರಿ. ಅಂದ್ರಿ ಈ ಸರಿ 2014 ಆಯ್ತಲ್ರಿ ಕೇಸ್ ಹಂಗ ಏನಾಗಲ್ರಿ ಎಲ್ಲಾ ಇದು ಹೆಂಗಂದ್ರ ಒಂದು ದೊಡ್ಡ ಇದನ್ನ ಅಲ್ರಿ. ಹಾ ಸರ್, ಇದು ಒಂದ್ ದೊಡ್ಡ ಇದನ್ನ ಐತ್ರಿ. ಹಾ ರೀ, ಇದು ಒಂದು ಬೇಡ ಅಂದ್ರೆ ಏನಲ್ರಿ ಜಾಸ್ತಿ ಐತಿ. ಎಲ್ಲಾರ್ದು ಇದ್ರಿ ಫ್ಯಾಮಿಲಿ ಐತ್ರಿ. ಹೌದು ಎಲ್ಲ ಫ್ಯಾಮಿಲಿ. ಏನ್ ಮಾಡಕ್ ಆಗಲ್ರಿ. ಏನ್ ಸರ್ ಅದು ಏನ್ರಿ ನಿಮ್ಮ ಡೇಟ್ ಹೇಳ್ರಿ. ಇದು ಈ ನೋಟಿಫಿಕೇಶನ್ ಅಂತ ಆಗಲ್ರಿ. ಹಾ ರೀ, ಈ ಸದ್ಯ 402 ರೀ. 402 ರೀ. 402 ಸರ್. ಮತ್ತೆ ಈ ಸಲ ನೀವು ಹಾಲ್ ಟಿಕೆಟ್ ಹಾಕ್ಬೇಕಲ್ಲ ಸರ್, ಇದು ಅಪ್ಲಿಕೇಶನ್ ನಂಬರ್ ಹಾಕಿನ್ರಿ. ಹಾಕ್ಯಾರಿ ನಂದಲ್ ಸರ. ಅದೇ ರೀ ನಿಮ್ ಬ್ರದರ್ದು ರೀ. ನಮ್ ಬ್ರದರ್ದು ರೀ. ನೀವು ಈ ಸಲ ಅಪ್ಲಿಕೇಶನ್ ನಂಬರ್ ಹಾಕಿ ಸರ್. ಸೆಂಟರ್ ತರತಾರ್ರಿ ಅವ್ರೀಗ. ಹಾ ಸರ, ಸೆಂಟರ್ ತರಲಾಗತ್ತೆ ಸರ್. ಸೆಂಟರ್ ರೀ. ಸೆಂಟರ್ ರೀ. ಇದು ಎಕ್ಸಾಮ್ ಸೆಂಟರ್ ತರಲಾಗತ್ತಾರ ಸರ್. ಆಕ್ಷನ್ ಬರ್ಲತ್ತಾರ ಅವರು. ಹೌದ್ರಾ? ನೀವು ಅಪ್ಲಿಕೇಶನ್ ನಂಬರ್ ನೀವು ಹಾಕೋರಿ ನಿಮ್ಮ ವಾಟ್ಸಪ್ಗೆ ರೀ. ಹ್ಞೂ ರೀ. ನೀವು ನಮಗೆ ಹಾಕ್ರಿ. ಹ್ಞೂ ಸರ. ಮುಂದೆ ಪ್ರೊಸೀಜರ್ ನಿಮಗೆ ಹೇಳ್ತೀನಿ ರೀ. ನೀವು ಅವ್ರಿಗೆ ಹೇಳ್ತೀರಿ ಸರ, ಮುಂದೆ ಮಾತಾಡ್ಬಾರ್ದು. ಸರಿ ಕೊಡ್ರಿ. ಹಾಂ ರೀ. ಸರಿ ಹಾಕಲ್ರಿ. ಅವ್ರಿಗೆ ಹೇಳ್ರಿ ಅಪ್ಲಿಕೇಶನ್ ನಂಬರ್ ಹಾಕ್ಲಾರ ನಂಬರ್ ಯೂಸ್ ಮಾಡ್ತೇಳ್ರಿ. ಹಾಕ್ಲಾರ. ರೈಟ್ ಓಕೆ ರೀ. ಹೌದಿಲ್ರಿ? ನೀವು ಅರ್ಥ ಐತಲ್ರಿ? ಗೊತ್ತೈತ್ರಿ. ಅದೇ ಅಪ್ಲಿಕೇಶನ್ ನಂಬರ್ ಯಾವ ಕೊಟ್ಟಿರ್ತಾರೆ ಅದು ಬಿಟ್ಟು ಬೇರೆ ನಂಬರ್ ಯೂಸ್ ಮಾಡ್ತಾರೆ. ಸರಿ ಯಾಕಲ್
ಓಕೆ ಓಕೆ. ಅಲ್ಲಿಗೆ ಸಂಭಾಷಣೆಯ ಡೀಲ್ ಇಷ್ಟ ಆಯಿತು. ಈ ಸಂಭಾಷಣೆ ಬಗ್ಗೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟರು. ಶಾಸಕ ಪ್ರಿಯಾಂಕಾ ಖರ್ಗೆ ರಿಲೀಸ್ ಮಾಡಿದಂಥ ಆಡಿಯೋ ಇದು. ಆಡಿಯೋ ಬಗ್ಗೆ ಮುಖ್ಯಮಂತ್ರಿಗಳ ರಿಯಾಕ್ಷನ್. ಈ ಪ್ರಕರಣದಲ್ಲಿ ಹಿಂದೆ ಮುಂದೆ ಯಾರಿದ್ರು ಬಿಡಲ್ಲ, ನಾವು ಎಷ್ಟೇ ದೊಡ್ಡವರು ಪ್ರಭಾವಿಗಳಿದ್ರು ಕೂಡ ಬಿಡಲ್ಲ, ಆಡಿಯೋ ತನಿಖೆ ಮಾಡ್ತೀವಿ ಅಂದರು ಮುಖ್ಯಮಂತ್ರಿಗಳು. ಅವ್ರೇನು ಮಾತಾಡಿದ್ರು ನೀವೇ ನೋಡಿ. ಅದು ಯಾವುದು ಮಟೀರಿಯಲ್ ಇದೆ ಎಲ್ಲವೂ ಕೂಡ ತನಿಖೆ ಆಗುತ್ತೆ. ಆ ಆಡಿಯೋ ಏನಿದೆ ನಾನು ನೋಡಿಲ್ಲ. ಆ ಆಡಿಯೋ ಇಬ್ಬರ ಮಧ್ಯೆ ಏನೋ ಮಾತುಕತೆ, ಅವ್ರಿಬ್ರು ಯಾರು, ಅವ್ರ ಅರ್ಹತೆ ಏನು, ಅವ್ರ ಕ್ರೆಡಿಬಿಲಿಟಿ ಏನು, ಅವೆಲ್ಲವೂ ಕೂಡ ತನಿಖೆಯಲ್ಲಿ ಬರ್ತದೆ. ಆ ಆಡಿಯೋನು ಕೂಡ ತನಿಖೆಗೆ ಒಳಪಡಿಸ್ತೇವೆ. ಯಾರೇ ತಪ್ಪಿಸ್ತಿದ್ರು ಕೂಡ ಕ್ರಮ ತೆಗೆದುಕೊಳ್ತೇವೆ, ಯಾವುದೇ ಬ್ಯಾಚ್ ಇರಲಿ. ಅದು ಯಾವುದು ಮಟೀರಿಯಲ್ ಇದೆ ಎಲ್ಲವೂ ಕೂಡ ತನಿಖೆ ಆಗುತ್ತೆ. ಆ ಆಡಿಯೋ ಏನಿದೆ ನಾನು ನೋಡಿಲ್ಲ. ಆ ಆಡಿಯೋ ಇಬ್ಬರ ಮಧ್ಯೆ ಏನೋ ಮಾತುಕತೆ, ಅವ್ರಿಬ್ರು ಯಾರು, ಅವ್ರ ಅರ್ಹತೆ ಏನು, ಅವ್ರ ಕ್ರೆಡಿಬಿಲಿಟಿ ಏನು, ಅವೆಲ್ಲವೂ ಕೂಡ ತನಿಖೆಯಲ್ಲಿ ಬರ್ತದೆ. ಆ ಆಡಿಯೋನು ಕೂಡ ತನಿಖೆಗೆ ಒಳಪಡಿಸ್ತೇವೆ. ಯಾರೇ ತಪ್ಪಿಸ್ತಿದ್ರು ಕೂಡ ಕ್ರಮ ತೆಗೆದುಕೊಳ್ತೇವೆ, ಯಾವುದೇ ಬ್ಯಾಚ್ ಇರಲಿ. PSI ಮಾತ್ರ ಅಲ್ಲ, ಹಾಲು ಒಕ್ಕೂಟದ ನೇಮಕಾತಿಯಲ್ಲೂ ಕೂಡ ಕ್ರಮ ಆಗಿದೆ. ಒಂದು ಸೀಟ್ಗೆ 25 ಲಕ್ಷ ರೂಪಾಯಿ ಹಣ ಕೊಡೋ ಪರಿಸ್ಥಿತಿ ಇದೆ. ಬೀದರ್ನ ಕಾಶಂಪುರದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಹೇಳಿಕೆ ಇದು. ಬ್ರೇಕಿಂಗ್ ನ್ಯೂಸ್. ಇದು ಬರೀ PSI ವಿಚಾರ ಮಾತ್ರ ಅಲ್ಲ, ಹಾಲು ಒಕ್ಕೂಟದ ನೇಮಕಾತಿಯಲ್ಲೂ ಕೂಡ ಕ್ರಮ ನಡೆದಿದೆ. ಒಂದು ಸೀಟ್ಗೆ 25 ಲಕ್ಷ ಬಾಬಾ ಹಣ ಕೊಡೋ ಪರಿಸ್ಥಿತಿ ಇದೆ. ಬೀದರ್ನ ಕಾಶಂಪುರದಲ್ಲಿ ಮಾಜಿ CM HD ಕುಮಾರಸ್ವಾಮಿ ಅವರ ಹೇಳಿಕೆ. KPSC ನೇಮಕಾತಿಗೆ 1 ಕೋಟಿ ರೂಪಾಯಿ, 1 ಸೀಟ್ ನಡೆಯುತ್ತೆ. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕದೇ ಇದ್ರೆ ಶ್ರೀಲಂಕಾ ಪರಿಸ್ಥಿತಿ ಬರುತ್ತೆ. ಮಾಜಿ CM HD ಕುಮಾರಸ್ವಾಮಿ ಅವರ ಹೇಳಿಕೆ ಇದು. ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳಲ್ಲೂ ಇವತ್ತು ಅಪಾಯಿಂಟ್ಮೆಂಟ್ಗೆ 25 ಲಕ್ಷದಿಂದ 50 ಲಕ್ಷಗಳನ್ನು ನಿಗದಿ ಮಾಡಿರ್ತಕ್ಕಂಥದ್ದು ಎಲ್ಲ ಹಾಲು ಒಕ್ಕೂಟದಲ್ಲೂ ನಡೀತಾ ಇದೆ. ನನಗಿರ್ತಕ್ಕಂಥ ಎಲ್ರಿಗೂ ಗೊತ್ತಿದೆ, ನನಗೊಬ್ಬನಿಗಲ್ಲ. ಈಗ KPSC ಶುದ್ಧ ಮಾಡ್ತೀವಿ ಅಂತ ಹೇಳಿ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಶ್ಯಾಮ್ ಭಟ್ರನ್ನ ಕರ್ಕೊಂಡೋಗಿ ಕೂರಿಸೋದಲ್ಲ, ಅಲ್ಲಿ ಕೆಲವು ಮೆಂಬರ್ಸ್ಗಳು ಮಾಡೋದಲ್ಲ. ಎಲ್ಲಿಗೆ ಹೋಯ್ತು ರೇಟು? ಒಂದೊಂದು ಅಪಾಯಿಂಟ್ಮೆಂಟ್ಗೆ ಅಸಿಸ್ಟೆಂಟ್ ಕಮಿಷನರ್ಗೆ 1 ಕೋಟಿ 1.5 ಕೋಟಿ ಹೋಯ್ತು. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಇದೊಂದು PSI ಒಂದು ಹೊರಗೆ ಬಂದಿದೆ ಅಷ್ಟೇ. ಈಗ ಇದು ನಡೀತಿರ್ತಕ್ಕಂಥದ್ದು. ನಮ್ಗಳ ಹತ್ರಕ್ಕೆ ಬರ್ತಾರೆ, ಬಂದು ಹಣ ಏನಾದರೂ ಮಾಡಿ ಕೆಲಸ ಕೊಡಿಸಿ, ಅದು ಎಷ್ಟಾದರೂ ಆಗಲಿ, 50 ಲಕ್ಷ ಆಗಲಿ. ವೆಲ್ಕಮ್ ಬ್ಯಾಕ್. ಹುಬ್ಬಳ್ಳಿ ಗಲಭೆಗೋರರ ವಿರುದ್ಧ ಸಿಡಿದಿದ್ದಾರೆ ಬಿಜೆಪಿ ಲೀಡರ್ಸ್ಗಳು. ಬುಲ್ಡೋಸರ್ ಅಸ್ತ್ರ ಪ್ರಯೋಗಕ್ಕೆ ಬಿಜೆಪಿ ನಾಯಕರು ಒತ್ತಾಯ ಹಾಕ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ ಇರೋ ಹಾಗೆ ಬುಲ್ಡೋಸರ್ ಪ್ರಯೋಗ ಇಲ್ಲೂ ಮಾಡಬೇಕು ಅನ್ನೋ ಅಸ್ತ್ರ ಪ್ರಯೋಗ ಮಾಡ್ತಿದ್ದಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಆರ್ ಅಶೋಕ್, CT ರವಿ, ನಳಿನ್ ಕುಮಾರ್ ಕಟೀಲ್ ಆಗ್ರಹಿಸ್ತಾ ಇದ್ದಾರೆ. ಆರ್ ಅಶೋಕ್, CT ರವಿ, ನಳಿನ್ ಕುಮಾರ್ ಕಟೀಲ್, ಶೋಭಾ ಕರಂದ್ಲಾಜೆ, ಹೀಗೆ ಬಿಜೆಪಿ ನಾಯಕರು ಈ ಮೂಲಕ ಆಗ್ರಹಿಸ್ತಾ ಇದ್ದಾರೆ. ಅವರೆಲ್ಲ ಏನೇನು ಮಾತಾಡಿದ್ರು ಬನ್ನಿ ನೋಡಿ. ಬೆಂಗಳೂರು ಬಿಟ್ಟರೆ ಹುಬ್ಳಿ ದೊಡ್ಡ ನಗರ ಕರ್ನಾಟಕದಲ್ಲಿ ಇಂಥ ಕಡೆನೆ ಈ ತರದ ವ್ಯವಸ್ಥಿತವಾದಂತ ಪಿತೂರಿ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಏನೋ ಒಂದು ಕಾರಣ ಇರಬೇಕು. ಈ ಭಯ ಬೀಳಿಸಿ ಇಲ್ಲಿನ ಒಂದು ವ್ಯವಸ್ಥೆಯನ್ನ, ಇಲ್ಲಿನ ವ್ಯಾಪಾರ ವಹಿವಾಟು ವ್ಯವಸ್ಥೆಯನ್ನ ಭಯ ಬೀಳಿಸುವಂತ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಆ ದೃಷ್ಟಿಯಿಂದ ಈ ಒಂದು ಘಟನೆಗೆ ಸರಿಯಾದಂತ ಒಂದು ತೀರ್ಮಾನವನ್ನ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. ಈಗಾಗಲೇ ಉತ್ತರ ಪ್ರದೇಶ, ಬಿಹಾರ, ಕೆಲವು ರಾಜ್ಯಗಳಲ್ಲಿ ಈ ತರ ದಂಗೆಕೋರರಿಗೆ ಏನಿದೆ ಸರಿಯಾದಂತ ಪಾಠವನ್ನ ಕಲಿಸ್ತಾ ಇದ್ದಾರೆ. ನಮ್ಮಲ್ಲೂ ಆ ತರ ದಂಗೆಕೋರರು ಯಾರಿದ್ದಾರೆ, ಅವ್ರು ಯಾರೇ ಇರ್ಬೋದು, ಯಾವ ಭಾಷೆ, ಯಾವ ಜಾತಿ ಅವೆಲ್ಲ ನೋಡದೆ ಈ ತರದ ವ್ಯಕ್ತಿಗಳ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋ ಒಂದು ಮಾತನ್ನು ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೆ. ನಾವು ಪಾರ್ಟಿಯಾಗಿ ಏನು ಹೇಳ್ತೀವಿ ಸರ್ಕಾರಕ್ಕೆ ಅಂತ ಹೇಳಿದ್ರೆ, ಏನು ಗುಜರಾತ್ನಲ್ಲಿ ಗಲಭೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ಉತ್ತರ ಪ್ರದೇಶದಲ್ಲಿ ಗಲಭೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ಮಧ್ಯಪ್ರದೇಶದಲ್ಲಿ ಗಲಭೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ಅದರಲ್ಲಿ ಜಾತಿ ಮತ ಪಂಥ ಪಂಗಡಗಳಿಲ್ಲ, ಯಾವುದೇ ರೀತಿಯ ಗಲಭೆಗಳಾಗಬಾರ್ದು. ಇವತ್ತು ರಾಜಕೀಯ ಪ್ರೇರಿತ ಗಲಭೆಗಳು ಜಾಸ್ತಿ. ನನಗೆ ಹೇಳಿದೆ, ಇದರ ಹಿಂದೆಲ್ಲವೂ ರಾಜಕಾರಣಗಳಿರ್ತದೆ. ಇನ್ನು 1 ವರ್ಷ ಚುನಾವಣೆ ವರ್ಷ, ಇಂಥ ಗಲಭೆಗಳನ್ನು ಸೃಷ್ಟಿ ಮಾಡಿ ಅಂಥ ಸಂದರ್ಭಕ್ಕೆ ಸರಿಯಾಗಿ ಇದಕ್ಕೊಂದು ಕಠೋರವಾಗಿರ್ತಕ್ಕಂಥ ಕಾನೂನುಗಳು ಬೇಕು. ವಾಪಸ್ ಹೇಳಿದೆ, ಜಾತಿ ಮತ ಪಂಥ ಪಂಗಡಗಳಿಲ್ಲ. ಇಂಥ ಗಲಭೆಗಳನ್ನು ಸೃಷ್ಟಿ ಮಾಡೋದಕ್ಕೆ, ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಹಾಕುವುದಕ್ಕೆ, ಪೊಲೀಸ್ ಇಲಾಖೆಗೆ ಬೆಂಕಿ ಹಾಕುವುದಕ್ಕೆ, ಪೊಲೀಸರ ಸ್ಥೈರ್ಯವನ್ನು ಕುಸಿಯುವುದಕ್ಕೆ ಮತ್ತು ಸಮಾಜದ ಧೈರ್ಯ ಮತ್ತು ಸ್ಥೈರ್ಯವನ್ನು ಕಸಿಯುವಂಥ ಯಾವುದೇ ಆದರೂ ಅದು ಭಯೋತ್ಪಾದನೆಗೆ ಸಮ.
ಅಂತ ಎಲ್ಲ ವಿಚಾರಗಳಿಗೆ ಸರ್ಕಾರ ಗಟ್ಟಿಯಾಗಿರ್ತಕ್ಕಂಥ ದಿಟ್ಟವಾಗಿರ್ತಕ್ಕ ತೀರ್ಮಾನ ತಗೋಬೇಕು. ಅವರ ಆಸ್ತಿ ಮುಟ್ಟುಗೋಲು ಹಾಕೋದ್ರಲ್ಲಿ ತಪ್ಪಿಲ್ಲ. ಇದು ಪಾರ್ಟಿ ಹೇಳುತ್ತೆ, ಅದೊಂದು ಪಾರ್ಟಿ. ನ್ಯೂಸ್ ಮುಂದುವರಿಯುತ್ತೆ. ಮತ್ತೊಂದು ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. PSI ಗೋಲ್ಮಾಲ್ ಪ್ರಕರಣ. ಕೆಲವೇ ಹೊತ್ತಿನ ಮುಂಚೆ ಮಾನ್ಯ ಶಾಸಕರಾದ ಪ್ರಿಯಾಂಕಾ ಖರ್ಗೆ ಅವರು ಒಂದು ಆಡಿಯೋ ರಿಲೀಸ್ ಮಾಡಿದ್ರು. ಈಗ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಇನ್ಯಾರಾದರೂ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ದೊಡ್ಡ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಸ್ವತಃ ಮಾನ್ಯ ಶಾಸಕರಾದ ಪ್ರಿಯಾಂಕಾ ಖರ್ಗೆ ಅವರು ನ್ಯೂಸ್ 18 ಜೊತೆ ಲೈವ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಿಮ್ಮ ಆಡಿಯೋ ಈಗ ಎಲ್ಲ ಕಡೆ ಸದ್ದು ಮಾಡ್ತಿದೆ. ಮುಖ್ಯಮಂತ್ರಿಗಳು ಯಾರೆಷ್ಟೇ ದೊಡ್ಡವರಾದ್ರೂ ಪರವಾಗಿಲ್ಲ, ಶಿಕ್ಷೆ ಗ್ಯಾರಂಟಿ ಅಂತಿದ್ದಾರೆ. ನಿಮ್ಮ ಉತ್ತರ ಏನಿದಕ್ಕೆ? ನಾನು ಸ್ವಾಗತ ಮಾಡ್ತೀನಿ. ಮುಖ್ಯಮಂತ್ರಿಗಳು ಯಾರೇ ಇದ್ರು ಕೂಡ, ಯಾವ ಪಕ್ಷದವರು ಇದ್ರು ಕೂಡ ಇದಕ್ಕೆ ಶಿಕ್ಷೆ ಕೊಡ್ತೇವೆ, ಇದು ಕಠಿಣವಾಗಿ ಕ್ರಮ ತಗೋತೀನಿ ಅಂದ್ರೆ ಅದನ್ನ ಸ್ವಾಗತ ಮಾಡ್ತೀನಿ. ಈ ವ್ಯವಸ್ಥೆ, ಈ ಸಿಸ್ಟಮ್ ಅದನ್ನ ಮಾಡೋಕ್ ಬಿಡುತ್ತಾ, ಅದಾಗುತ್ತೆ, ಕಂಟ್ರೋಲ್ ಆಗುತ್ತೆ ನಿಮ್ಗೆ ಅನ್ಸುತ್ತಾ ಸರ್? ನೋಡಿ, ಅದು ತನಿಖೆ, ಅದು ಹೋಮ್ ಮಿನಿಸ್ಟರ್ ಅವ್ರ ಮೇಲೆ ಡಿಪೆಂಡ್ ಇದೆ. ತನಿಖೆ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ನಡೆಸ್ತಾರೆ ಅಂತ. ಯಾಕಂದ್ರೆ ಇವಾಗ ತನಿಖೆ ನಡೀತಾ ಇರೋದು ಬರೇ ಕಲಬುರಗಿಗೆ ಸೀಮಿತ ಆಗಿದೆ. ಇಲ್ಲಿ ಯಾರ್ಯಾರು ಚಿಕ್ಕ ಮೀನ್ ಅಷ್ಟೇ ಹಿಡ್ದಿರೋದು, ಇವರು ಅಭ್ಯರ್ಥಿಗಳಿಂದ ದುಡ್ಡು ಪಡ್ಕೊಂಡಿರೋದು. ಈ ದುಡ್ಡು ಎಲ್ಲಿ ಹೋಗಿದೆ ಅಂತ ಗೊತ್ತಾಗ್ಬೇಕಲ್ಲ, ಯಾರಿಗ್ ಹೋಗಿದೆ ಅಂತ ಗೊತ್ತಾಗ್ಬೇಕು. ಇಲಾಖೆದವ್ರು ಎಷ್ಟು ತಗೊಂಡಿದ್ದಾರೆ, ಸರ್ಕಾರದಲ್ಲಿ ಯಾರ್ಯಾರು ತಗೊಂಡಿದ್ದಾರೆ. ಈ ತನಿಖೆ ಯಾವಾಗ ಬೆಂಗಳೂರಿಗೆ ಬಿಟ್ಟುತ್ತೆ, ಯಾವಾಗ ಗಂಭೀರ ಸ್ವರೂಪ ಪಡೆಯುತ್ತದೆ, ಅವಾಗ ಇವು ಸರ್ಕಾರದವರು ಎಷ್ಟು ಸೀರಿಯಸ್ ಆಗಿ ತನಿಖೆ ನಡೆಸ್ತಾರೆ ಅಂತ ನೋಡ್ಬೇಕಾಗಿದೆ. ಸರ್, ಒಂದೊಂದು ಸೀರಿಯಸ್ ಪ್ರಶ್ನೆ ಇದೆ ಸರ್. ನೀವು ರಿಲೀಸ್ ಮಾಡಿದಂತ ಆಡಿಯೋದಲ್ಲಿ ಅವರಿಬ್ರು ಮಾತಾಡ್ಬೇಕಾದ್ರೆ ಒಬ್ಬ ಭಯ ಪಟ್ಕೊಂಡು ಏನೋ ಹೇಳ್ತಾನೆ, ಅದಕ್ಕೆ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ಹೇ ತಲೆ ಕೆಡಿಸ್ಕೊಬೇಡ್ರಿ, ಅದೆಲ್ಲ ದೊಡ್ಡವರಿದ್ದಾರೆ ನೋಡ್ಕೋತಾರೆ ಅಂದ್ರೆ ಅರ್ಥ ಅವ್ರು ತುಂಬಾ ದೊಡ್ಡ ಕಾನ್ಫಿಡೆಂಟ್ ಆಗಿದ್ದಾರೆ. ಈ ಹಿಂದೆ ಕೂಡ ಆ ಥರದ್ದೆಲ್ಲ ಮಾಡಿದ್ದಾರೆ. ಸೊ ಏನು ತಲೆ ಕೆಡಿಸ್ಕೊಳಂಗಿಲ್ಲ ಅಂದ್ರೆ ಅರ್ಥ ಇದು ಎಷ್ಟೋ ವರ್ಷಗಳಿಂದ ನಡೀತಾ ಬರ್ತಾ ಇದೆ, ಇನ್ಯಾರೋ ದೊಡ್ಡವರು ಇದ್ದಾರೆ. ಇಲ್ಲ, ಈಗ ಇದು ಅವ್ರು ಮಾತಾಡೋ ರೀತಿ ನೋಡಿದ್ರೆ ಅವ್ರದ್ದು ಕಾನ್ಫಿಡೆನ್ಸ್ ಎಷ್ಟಿದೆ ನೋಡಿ. ಒಂದನೇದು, ಇಲ್ಲಿ ಎಲ್ಲರೂ ಇನ್ವಾಲ್ವ್ ಇದಾರಪ್ಪ, ಏನು ಆಗಲ್ಲ ಅಂತ ಒಂದು ಅವರಿಗೆ ಭರವಸೆ ಮಾತು ಕೊಡ್ತಾರೆ. ಇನ್ನೊಂದ್ ಕಡೆ ಕಳೆದ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನಾನು ಒಂದೆರಡು ಫೋಟೋನ ರಿಲೀಸ್ ಮಾಡಿದೆ. ಎಲ್ಲಿ ಒಬ್ಬ ಅಭ್ಯರ್ಥಿ ಆಗ್ಲೇ PSI ಡ್ರೆಸ್ ಹೊಲಿಸ್ಕೊಂಡು 2 ಸ್ಟಾರ್ ಹಾಕ್ಸ್ಕೊಂಡು ಭಾಷಣ ಮಾಡ್ತಾ ಇದ್ದ. ಅಂದ್ರೆ ದುಡ್ಡು ಕೊಟ್ರೆ ಕೆಲಸ ಆಗುತ್ತೆ ಈ ಸರ್ಕಾರದಲ್ಲಿ ಅಂದ್ಬಿಟ್ಟು ಎಷ್ಟು ಕಾನ್ಫಿಡೆಂಟ್ ಆಗಿ ಓಡಾಡ್ತಾ ಇದ್ದಾರೆ ಹುಡುಗ. ಸೊ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಎದ್ದು ಕಾಣೋದೇನಂದ್ರೆ ಪೈಸಾ ಬೇಕೋ ತಮಾಷಾ ಬೇಕು. ಬಟ್ ಇವಾಗ ಆನ್ ದ ಸೀರಿಯಸ್ ನೋಟ್ ಅಲ್ಲಿ ಇದನ್ನ ತಗೊಂಡಿದ್ದಾರೆ ಸರ್ಕಾರ. ಶತಾಯಗತಾಯ ಯಾರ್ದೋ ಹೆಡೆಮುರಿ ಕಟ್ಟಲೇಬೇಕು, ಶಿಕ್ಷೆ ಕೊಡಿಸ್ಲೇಬೇಕು ಅನ್ನುವ ಹಾದಿಯಲ್ಲಿ ಮುನ್ನುಗ್ತಾ ಇದೆ ಅಂತ ಅನ್ಸುತ್ತಾ ಸರ್? ಇಲ್ಲ, ಸದ್ಯಕ್ಕೆ ನೋಡಿ, ಇನ್ನ ಯಾರ್ದು ಎಕ್ಸಾಮಿನೇಷನ್ ಸೆಂಟರ್ ಯಾರಿದೆ ಆ ಸಂಸ್ಥಾಪಕರು ಇನ್ನ ಸಿಕ್ಕಿಲ್ಲ. ಅವರು ಜಾಮೀನ್ ಅರ್ಜಿಯನ್ನ ಕೊಟ್ಟಿದ್ದಾರೆ. ಜಾಮೀನ್ ಅರ್ಜಿ ಕೊಡ್ಲಿಕ್ಕೆ ಅಂದ್ರೆ ಅವ್ರ ಸಿಗ್ನೇಚರ್ ಬೇಕು. ಅಂದ್ರೆ ಯಾರೋ ಒಂದ್ ರೀತಿಯಲ್ಲಿ ಅವ್ರ ಜೊತೆ ಟಚ್ ನಲ್ಲಿ ಇದ್ದಾರೆ, ಅವ್ರ ಸಂಪರ್ಕದಲ್ಲಿ ಇದ್ದಾರೆ. ಅವ್ರ ಸಂಪರ್ಕಕ್ಕೆ ಬರ್ತಾರೆ, ಆದ್ರೆ ಹೋಮ್ ಡಿಪಾರ್ಟ್ಮೆಂಟ್ ಸಂಪರ್ಕಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಇದು ಸ್ವಲ್ಪ ಏನು ಅನುಮಾನಗಳಿಗೆ ಮೂಡಿಸ್ತದೆ, ಯಾರು ರಕ್ಷಣೆ ಕೊಡ್ತಾ ಇದ್ದಾರೆ. ಹುಬ್ಬಳ್ಳಿ ಕೇಸಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿ ಹಿಡ್ಕೊಂಡ್ ಬರ್ತಾರೆ, ಈ ಕೇಸಲ್ಲೂ ಇನ್ನೆಲ್ಲೋ ಟ್ರ್ಯಾಕ್ ಮಾಡ್ತಾರೆ. ಆದ್ರೆ ಆ ಹೆಣ್ಮಗಳನ್ನ ಟ್ರೇಸ್ ಔಟ್ ಮಾಡಕ್ ಆಗ್ಲಿಲ್ವಲ್ಲ, ವಾರ ಕಳೆದ್ರು ಅಂತ ಯಾರಿಗೆ ಆದ್ರೂ ಅನುಮಾನ ಸಹಜ ಅಲ್ವಾ ಸರ್? ಇಲ್ಲ, ಅದೇ ನಾವು ಹೇಳ್ತಾ ಇರೋದಲ್ಲ. ಈಗ RD ಪಾಟೀಲ್ ಅಂತ ವ್ಯಕ್ತಿಗೆ ಹುಡುಕ್ ಹಾಕಿದ್ರಿ, ಮಹಾಂತೇಶ್ ಪಾಟೀಲ್ ಅಂತ ಯಾರೋ ಕಾಂಗ್ರೆಸ್ ಅವರಿಗೆ ಹುಡುಕ್ ಹಾಕಿದ್ರಿ. ಸಂತೋಷ, ತನಿಖೆ ನಡೀಲಿ. ಅವ್ರ ಅಪರಾಧಿಗಳಿದ್ರೆ ಅವರಿಗೆ ಕಠಿಣವಾದಂತ ಶಿಕ್ಷೆ ಇರ್ಲಿ. ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಆಡುವ ಪ್ರಶ್ನೆನೇ ಇಲ್ಲ ಯಾರ್ದು. ಆದ್ರೆ ಕೆಲವು ಮಂದಿ ಸಿಗ್ತಾರೆ, ಕೆಲವು ಮಂದಿ ಸಿಗಲ್ಲ. ಅಂದ್ರೆ ಆ ಇನ್ವಿಜಿಲೇಟರ್ಸ್ ಕರ್ಸ್ಕೊಂಡ್ ಕೂರ್ಸ್ಕೊಂಡಿದೀರಾ, ಅಭ್ಯರ್ಥಿಗಳಿಗೆ ಕರ್ಸ್ಕೊಂಡ್ ಕೂರ್ಸ್ಕೊಂಡಿದೀರಾ. ಆದ್ರೆ ಅವ್ರ ದುಡ್ಡು ಯಾರಿಗ್ ಕೊಟ್ಟಿದ್ರು, ಯಾರ ಜೊತೆ ಅವ್ರ ಕೆಲಸ ಮಾಡಿದ್ರು, ಅವ್ರ ಮೇಲೆ ಯಾರ್ ಶ್ರೀರಕ್ಷೆ ಇತ್ತು, ಇಷ್ಟೆಲ್ಲ ಧೈರ್ಯ ಬರ್ಬೇಕಂದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಅವ್ರದ್ದೆಲ್ಲ ಬಹಿರಂಗ ಆಗ್ಬೇಕಲ್ವಾ? ಒಂದು ಮೆಸೇಜ್ ಅಂತೂ ಪಾಸ್ ಆಗ್ಬೇಕಲ್ಲ ಸರ್. ಬಿಕಾಸ್ ಈ ತರ ನಡೆದಿಲ್ಲ ಅಂತಲ್ಲ, ಆದ್ರೆ ಹೊರಗೆ ಬಂದಾಗ ಇದಕ್ಕೆ ಯಾರು ಮೂಲ ಕಾರಣಕರ್ತರು ಅನ್ನೋದು ಗೊತ್ತಾಗಬೇಕು. ಬಿಕಾಸ್ ದೊಡ್ಡವರಿದ್ದಾರೆ ನೋಡ್ಕೋತಾರೆ ಅಂದ್ರೆ ದೊಡ್ಡವ್ರು ಯಾರು ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾಡ್ತಿರುತ್ತೆ ಸರ್ ಸಿಸ್ಟಮ್ ಅಲ್ಲಿ. ನೋಡಿ, ಈಗ ಈ ಅಪ್ಲಿಕೇಶನ್ ಅನ್ನ ಕರೆದಾಗ 1,29,000 ಯುವಕರು ಅಪ್ಲೈ ಮಾಡಿದ್ರು. 57,000 ಜನ ಯುವಕರು ಈ ಪರೀಕ್ಷೆಯನ್ನ ಬರೆದ್ರು. ಹೌದು. ಅದ್ರಲ್ಲಿ ಅವರು ಬಹಳಷ್ಟು ಕನಸು ಕಟ್ಕೊಂಡಿರ್ತಾರೆ, ನಾನು ಒಂದು ಸರ್ಕಾರಿ ನೌಕರಿಯನ್ನ ಮಾಡ್ತೀನಿ ಅಪ್ಪ ಅಂತ. ಈಗ ಅವೆಲ್ಲ ನೂರಾಗಿದೆ. ಇದಕ್ಕೆ ನೀವು ಕಠಿಣವಾದಂತ ಕ್ರಮ ತಗೊಂಡಿಲ್ಲ. ನೀವು ಉದ್ಯೋಗ ಮೊದಲೇ ಸೃಷ್ಟಿ ಮಾಡ್ತಾ ಇಲ್ಲ ಈ ಸರ್ಕಾರದಲ್ಲಿ. ಯಾವಾಗ ನೀವು ಸರ್ಕಾರಿ ಹುದ್ದೆಗಳಿಗೆ ನೀವು ಕರೆದಾಗ ಇಂಥ ಅಕ್ರಮಗಳು ನಡೆದ್ರೆ ನಿಜವಾಗ್ಲೂ ಜನರು ಹತಾಶರಾಗ್ತಾರಲ್ವಾ? ಯುವಕರಿಗೆ ಇವರು ದೇರ್ ಆನ್ಸರಬಲ್ ಅಲ್ವಾ? ಉತ್ತರ ಕೊಡ್ಬೇಕು ಸರ್ಕಾರ ಯುವಕರಿಗೆ. ಸರ್, ನೀವು ಹೇಳಿದ್ದು ತುಂಬಾ
ಕನ್ಸರ್ನ್ ಮತ್ತು ಅದನ್ನು ಅಡ್ರೆಸ್ ಮಾಡಲೇಬೇಕು ಸರ್. ಬಿಕಾಸ್ ತುಂಬ ಜನರ ಆಸೆ ನುಚ್ಚುನೂರಾಗೋಯ್ತು. ಏನಪ್ಪ ಈ ಥರ ಆಗ್ತಿದೆ ಅಂದರೆ ನಿಯತ್ತಾಗಿರೋರ್ಗೆ ಬೆಲೆನೇ ಇಲ್ವಾ, ಕಾಲನೇ ಇಲ್ವಾ, ನಮ್ಗಾಗಾದ್ರೆ ಅವಕಾಶ ಇಲ್ಲ ಅಂತ ಅನಿಸ್ಬಿಡುತ್ತೆ ಯಾರಿಗೆ ಆದರೂ. ಅವ್ರು ಇನ್ನೇನೋ ಮೈಂಡ್ ಸೆಟ್ ಕೊಟ್ಟೋಗ್ತಾರೆ. ಹೌದು, ಕಠಿಣವಾಗಿ ಕ್ರಮ ತಗೊಂಡ್ರೆ ಏನಾದ್ರೂ ಒಂದು ಆಶೆಯನ್ನ ಮೂಡ್ತದೆ. ನೆಕ್ಸ್ಟ್ ಟೈಮ್ ಹೌದಪ್ಪ ಇನ್ನ ಮುಂಬರುವ ಏನು ಅವಕಾಶಗಳು ಇರ್ತವೆ ಅದರಲ್ಲಿ ಯಾವುದೇ ರೀತಿಯಾದಂತ ವಂಚನೆ ನಡೆಯೋದಿಲ್ಲ ಅಂತ ಅವ್ರಿಗೆ ಒಂದು ಭರವಸೆಯನ್ನ ಮೂಡುತ್ತೆ. ಸರ್, ನಿಮ್ಮ ಆಡಿಯೋಗೆ ಮುಖ್ಯಮಂತ್ರಿಗಳು ಪರಾಮರ್ಶಿಸಿ ಸಾಧ್ಯತೆಗಳನ್ನು ನೋಡಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತೀವಿ ಅಂದ್ರು. ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಏನಾದರೂ ಒತ್ತಾಯ ಮತ್ತು ಆಗ್ರಹ ಮಾಡೋಕೆ ಬಯಸ್ತೀರಿ ಸರ್ ನೀವು? ನಂದು ಮುಖ್ಯಮಂತ್ರಿಗಳಿಗೆ ಒಂದೇ ಆಗ್ರಹ, ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಈ ತನಿಖೆ ನಡೀಲಿ. ಯಾರೇ ಇದ್ರೂ ಕೂಡ ಅವ್ರಿಗೆ ಶಿಕ್ಷೆ ಆಗ್ಬೇಕು ಮತ್ತೆ ಕಾಲಮಿತಿನಲ್ಲಿ ಇದು ತನಿಖೆ ಪೂರ್ಣಗೊಳ್ಳಬೇಕು. ಯಾಕಂದ್ರೆ ಸಾಕಷ್ಟು ಜನ ಪ್ರಾಮಾಣಿಕವಾಗೂ ಈ ಎಕ್ಸಾಮ್ ಅನ್ನ ಬರ್ದಿದ್ದಾರೆ. ಅವ್ರಿಗೆ ಕೂಡ ಪರಿಹಾರ ಕೊಡ್ಬೇಕು ಮತ್ತೆ ಅನ್ಯಾಯ ಯಾರಿಗಾಗಿದೆ ಅವ್ರಿಗೆ ಕೂಡ ಪರಿಹಾರ ಕೊಡ್ಬೇಕು. ಯಾಕಂದ್ರೆ ಈ ಹುದ್ದೆಗಳಿಗೆ ಏನಿದೆ ಏಜ್ ಲಿಮಿಟ್ ಇರುತ್ತೆ. ಆ ಏಜ್ ಲಿಮಿಟ್ ದಾಟ್ಬಿಟ್ರೆ ಮತ್ತೆ ಇವರು ಈ ಪರೀಕ್ಷೆಯನ್ನ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಅದನ್ನ ಗಣನೆಗೆ ತಗೊಂಡು ದಯವಿಟ್ಟು ನಮ್ಮ ಯುವಕರಿಗೆ ರಕ್ಷಣೆಗೆ ಬರಬೇಕು ಅಂತ ಮುಖ್ಯಮಂತ್ರಿಗಳಲ್ಲಿ ತಮ್ಮ ಮುಖಾಂತರ ಆಗ್ರಹಿಸ್ತೀವಿ. ಸರ್, ವೆಲ್ ಸೆಡ್ ಸರ್. ಮಾಜಿ ಸಚಿವರು ಶಾಸಕರಾದಂತಹ ಪ್ರಿಯಾಂಕಾ ಖರ್ಗೆ ಅವರ ಆಗ್ರಹ ಇದು. ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ 18 ಜೊತೆ ಕೆಲವೇ ಹೊತ್ತಲ್ಲಿ ಆ ಎಲ್ಲ ಮಾಹಿತಿಯನ್ನು ನಮ್ಮ ಜೊತೆ ಶೇರ್ ಮಾಡೋದಕ್ಕೆ ಥ್ಯಾಂಕ್ ಯು ಪ್ರಿಯಾಂಕಾ ಖರ್ಗೆ ಸರ್. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.